ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನೇಮಕಾತಿ ಕುರಿತು ಅಪ್ಡೇಟ್ಗೆ ಸ್ವಾಗತ. ನಾವು ಡೈಲಿ ವಿಡಿಯೋಸ್ ಕೂಡ ಮಾಡ್ತಾ ಇದ್ದೀವಿ, ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದಾವೆ ಅಂತ. ಸದ್ಯದ ಮಾಹಿತಿ ಪ್ರಕಾರ ನಿಮ್ಗೆ ಗೊತ್ತಿರೋ ಹಾಗೆ ನೇಮಕಾತಿ ಕುರಿತು ಏನಾಯ್ತು ಅಂತ ಆಕಾಂಕ್ಷಿಗಳಿಗೆ ಡೌಟ್ ಕೂಡ ಇದೆ. ಪ್ಲಸ್ 24ನೇ ತಾರೀಕಿಗೆ ತೀರ್ಮಾನ ಆಗುತ್ತಾ, ನೋಟಿಫಿಕೇಶನ್ ಕೂಡ ಆಗುತ್ತಾ, ಇನ್ನೇನು ಅಂತ ಹೇಳಿ ಕೇಳ್ತಾ ಇದ್ರ. ನೋಡೋಣ ಬನ್ನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ಆಯಾ ಸಮುದಾಯದವರು ಏನ್ ಕೇಳ್ತಾ ಇದಾರೆ ಅಂದ್ರೆ, ನಮಗೆ ಒಳ ಮೀಸಲಾತಿ ನೀಡಿ ಎಲ್ಲಾ ಸರಿ ಸ್ಪಷ್ಟಪಡಿಸಿ ಮಾತ್ರ ನಾವು ನೇಮಕಾತಿ ಕೂಡ ಮಾಡಿ, ಈ ರೀತಿ ಏಕೈಕಿ ನೇಮಕಾತಿ ಮಾಡಬೇಡಿ ಅಂತ ಕೂಡ ಹೇಳಿದ್ದಾರೆ. ಈಗ ವಿಪಕ್ಷದವರು ಕೂಡ ಟೀಕೆ ಕೂಡ ಮಾಡ್ತಿದ್ದಾರೆ ಸರ್ಕಾರದವರನ್ನ. ದರಿದ್ರ ಸರ್ಕಾರ ನೆಟ್ಟಗೆ ನೇಮಕಾತಿ ಕೂಡ ಮಾಡ್ತಾ ಇಲ್ಲ ಅಂತ ಸರ್ಕಾರದವರು ಒಂದು ಸಮಿತಿ ರಚನೆ ಕೂಡ ಮಾಡಿದ್ದಾರೆ. ಪ್ಲಸ್ ತೀರ್ಮಾನ ಕೈಗೊಳ್ಳಿ, ಕೊನೆಯ ದಿನಾಂಕ ಗಡುವು 24 ಅಷ್ಟೇ. ಅದರಲ್ಲಿ ಮನೆಯ ಮುಖ್ಯ ಕಾರ್ಯದರ್ಶಿಗಳು ಕೂಡ ಇದ್ದಾರೆ. ಲೈಕ್ ಅವರು ಡಿಸಿಷನ್ ತೆಗೆದುಕೊಳ್ತಾರೆ. ಇಲ್ಲಿ ಮೇನ್ ಥಿಂಗ್ ಯಾವ ರೇಷಿಯೋ, ಈಗಿರೋ 15% ಅಲ್ಲೇ ಒಳ ಮೀಸಲಾತಿ ಕೊಡಬೇಕು ಅಂತ ಗೊಂದಲ ಕೂಡ ಇದೆ. ಅದನ್ನ ಯಾವ ರೇಷಿಯೋದಲ್ಲಿ ಕೊಡಿ ಅಂತ ಹೇಳಿ ಗೊಂದಲ ಕೂಡ ಇದೆ. ಅಲ್ಲಿ ಏನ್ ಎಡವಟ್ಟು ಕೂಡ ಮಾಡ್ತಿದ್ದಾರೆ ಸರ್ಕಾರದವರು, ಒಂದು ರೌಂಡ್ ಫಿಗರ್ ಕೊಡಬೇಕಾಗುತ್ತೆ. ಲೈಕ್ ರೌಂಡ್ ಫಿಗರ್ 5.5 ಅಥವಾ ಈ ರೀತಿ, ಇವರು 0.3 0.4 ಆ ರೀತಿ ಕೊಡ್ಕೊಂಡು ಹೋದ್ರೆ ಅಲ್ಲಿ ರೌಂಡ್ ಆಫ್ ಸಮಸ್ಯೆ ಕೂಡ ಆಗುತ್ತೆ, ಮತ್ತೆ ಕೋರ್ಟ್ಗೆ ಹೋಗ್ತಾರೆ, ಮತ್ತೆ ಡಿಲೇ ಕೂಡ ಆಗುತ್ತೆ. ಹೀಗಾಗಿ ಹೊಸ ರೋಸ್ಟರ್ ಬಿಂದು ಕೂಡ ಬರಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಹೊಸ ಆತಂಕ ಕೂಡ ಶುರುವಾಗಿದೆ. ಆಕಾಂಕ್ಷಿಗಳಿಗೆ ಏನ್ ಆತಂಕ ಅಂದ್ರೆ, ಸರ್ಕಾರ ಮತ್ತೆ ಎಡವಟ್ಟು ಕೂಡ ಮಾಡಿ ಮತ್ತೆ ನಮ್ಮನ್ನ ಇದನ್ನು ಮಾಡುತ್ತಾ ಅಂತ. ಬಟ್ ನೋಡೋಣ, ಡಿಸಿಷನ್ ಬರೋಣ. 0.3 ಲೆಕ್ಕದಲ್ಲಿ ನಾವು ಕೊಡಬೇಕು ಅಂತ ಕೂಡ ಹೇಳ್ಕೊಂಡಿದ್ರು. ಇಲ್ಲಿ ಏನ್ ಆಗ್ತದೆ ಮೇನ್ ಪ್ರಾಬ್ಲಮ್ ಅಂದ್ರೆ, ಆಯಾ ಸಮಾಜದವರು ಅರ್ಥ ಮಾಡ್ಕೋಬೇಕು, ಅವ್ರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಈ ರೀತಿ 0.3 0.2 ಮಾಡಿದ್ರೆ ಅದು ಬಂದ್ಬಿಟ್ಟು ರೌಂಡ್ ಆಫ್ ಆಗೋದಿಲ್ಲ. ಪ್ಲಸ್ ನೇಮಕಾತಿಗೆ ಸಂಕಷ್ಟ ಕೂಡ ಆಗುತ್ತೆ, ಲಿಸ್ಟಿಂಗ್ ಸಮಸ್ಯೆ ಕೂಡ ಆಗುತ್ತೆ, ಅದು ರೋಸ್ಟರ್ ಬಿಂದು ಸಮಸ್ಯೆ ಕೂಡ ಆಗುತ್ತೆ, ಮತ್ತೆ ಕೋರ್ಟ್ಗೆ ಹೋಗ್ತಾರೆ, ಮತ್ತೆ ಅದು ಮುಂದೂಡಿಕೆ ಆಗುತ್ತೆ, ಮತ್ತೆ ನೇಮಕಾತಿ ಕೂಡ ಆಗೋದಿಲ್ಲ. ಇದು ಡಿಸಿಷನ್ ತೆಗೆದುಕೊಳ್ಬೇಕು. 24 ಒಳಗಡೆ ನಮಗೆ ಸಭೆ ಮಾಡ್ತೀವಿ, ಮತ್ತೆ ವಿಶೇಷ ಸಚಿವ ಸಂಪುಟ ಸಭೆ. ಆ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಳ್ತೀವಿ ಅಂತ ಹೇಳಿದ್ರೆ, ಪ್ರಾಬಬಲಿ 24ನೇ ತಾರೀಕು ಆದ್ರೆ ಅವತ್ತೇ ನಮಗೆ ಗ್ಯಾರಂಟಿ ಇಲ್ಲ, ಬಟ್ ಟೈಮ್ ತೆಗೆದುಕೊಳ್ಳುತ್ತೆ. ನಂತರ ಎಲ್ಲಾ ತೀರ್ಮಾನ ಮಾಡಿ ವರದಿಯನ್ನು ಸ್ವೀಕರಿಸಿ, ವರದಿಯನ್ನು ಅನುಷ್ಠಾನ ಯಾವಾಗ ಕೊಡ್ತಾರೆ, ಮತ್ತೆ ಹೊಸ ರೋಸ್ಟರ್ ಬಿಂದು ಯಾವಾಗ ಬರುತ್ತೆ, ಹೊಸ ನೋಟಿಫಿಕೇಶನ್ ಯಾವಾಗ ಬರುತ್ತೆ, ಇಷ್ಟೆಲ್ಲ ಗೊಂದಲ ಕೂಡ ಇದೆ. ಸರ್ಕಾರ ಮೇಲ್ನೋಟಕ್ಕೆ ಪದೇ ಡಿಲೇ ಕೂಡ ಮಾಡ್ತಾ ಇದೆ ಅಂತ ಕೇಳು ಬರ್ತಾ ಇದೆ. ಅಂದಾಜು ನಮಗೆ ನೋಡೋಣ, ಇದು ಪ್ರೊಸೆಸ್ ಒಂದು ದಿನದಲ್ಲಿ ಮುಗಿಯೋದಿಲ್ಲ. ಅಪ್ ಟು ನಮಗೆ 15 ದಿನಗಳ ಕಾಲಾವಕಾಶ ಬೇಕಾಗುತ್ತೆ. ಪ್ಲಸ್ ಏಕಾಏಕಿ ಅವರು ಕೂಡ ಮಾಡೋಕ್ಕಾಗೋದಿಲ್ಲ. ಆಯಾ ಸಮುದಾಯದವರು ಕೂಡ ಅವ್ರನ್ನೆಲ್ಲ ಕರೆಸಿ, ಅವ್ರನ್ನೆಲ್ಲ ಇದನ್ನ ಮಾಡಿ, ಸಾಕಷ್ಟು ಮಿನಿಸ್ಟರ್ಗಳು ಕೂಡ ಇದ್ದಾರೆ, ಅವ್ರು ಕೂಡ ಒಪ್ಪಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇದು ಡಿಲೇ ಕೂಡ ಆಗ್ತಾ ಇದೆ. ಎಕ್ಸ್ಟ್ರಾ ಪ್ರೊಸೆಸ್ ಕೂಡ ಇದೆ. ಲೈಕ್ ಅಂದಾಜು ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ನೋಡೋಣ, ನೆಕ್ಸ್ಟ್ ಮಂತ್ ಅಲ್ಲಿ ನೋಟಿಫಿಕೇಶನ್ ಕೂಡ ಆಗುತ್ತೆ ಅಂತ ಮೂಲಗಳ ಪ್ರಕಾರ. ಈ ಮಂತ್ ಸಾಧ್ಯತೆ ಕಡಿಮೆ ಇರುತ್ತೆ, ಬಿಕಾಸ್ ಅದನ್ನ ನೋಟಿಫೈ ಮಾಡಿ ರೋಸ್ಟರ್ ಬಿಂದು ಕೂಡ ಮಾಡಬೇಕಾಗುತ್ತೆ, ನೇಮಕಾತಿಗೆ ನೋಟಿಫಿಕೇಶನ್ ಕಾಲ್ ಮಾಡಬೇಕಾಗುತ್ತೆ, ಎಲ್ಲ ಪ್ರೊಸೆಸ್ ಕೂಡ ಇದೆ. ಅಂದಾಜು ನಿಮಗೆ ಡೆಡ್ ಲೈನ್ ಕೊಟ್ಟಿದ್ದಾರೆ. ನೋಡೋಣ, ಸರ್ಕಾರದವರು ಕೈ ತೊಳಿತಾರ, ಪ್ಲಸ್ ಪದೇ ಡಿಲೇ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಪ್ರೊಟೆಸ್ಟ್ ಕೂಡ ಮಾಡ್ತಾ ಇದ್ದಾರೆ. ಪ್ಲಸ್ ಕೆಲವರು ದಯಾಮರಣ ಕೊಡಿ ಕೂಡ ಅರ್ಜಿ ಕೂಡ ಸಲ್ಲಿಸಿದ್ದಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.